ಯೋಚನೆ ಮಾಡಿ, ಒಂದು ಕ್ಷಣ ನೀವು ರೈಲಿನಲ್ಲಿ ಕುಳಿತಿದ್ದೀರಾ. ಕಿಟಕಿಯ ಹೊರಗೆ ಬರೀ ಕಡು ಮೌನ, ಕೆಳಗೆ ನೋಡಿದರೆ ಸಾವಿರಾರು ಅಡಿ ಆಳದ ಭಯಾನಕ ಪ್ರಪಾತ. ಒಂದು ಕಡೆ ಬೃಹತ್ ಬೆಟ್ಟ, ಇನ್ನೊಂದು ಕಡೆ ಸಾಕ್ಷಾತ್ ಸಾವು. ರೈಲು ಮೆಲ್ಲಮೆಲ್ಲನೆ ಮುನ್ನಡೆಯುತ್ತಿದೆ. ಅದನ್ನು ನೋಡಿ ನಿಮ್ಮ ಉಸಿರೇ ನಿಂತು ಹೋದಂತಾಗುತ್ತದೆ. ನಾನು ಯಾವುದೋ ಬಾಲಿವುಡ್ ಥ್ರಿಲ್ಲರ್ ಸಿನಿಮಾ ಬಗ್ಗೆ ಮಾತನಾಡುತ್ತಿಲ್ಲ. ನಾನು ಮಾತನಾಡುತ್ತಿರೋದು ಈ ಜಗತ್ತಿನ ಕೆಲವು ನಿಜವಾದ ರೈಲು ಮಾರ್ಗಗಳ ಬಗ್ಗೆ. ಮಾನವ ಅಲ್ಲಿಗೆ ತಲುಪುವುದೇ ಒಂದು ದೊಡ್ಡ ಚಮತ್ಕಾರ. ಇಂದು ನಾವು ಅಂತಹ 7 ರೈಲ್ವೆ ಲೈನ್ಗಳನ್ನು ನೋಡೋಣ. ಇವು ಬರೀ ಓಡಾಡೋಕೆ ಇರುವ ಹಳಿಗಳಲ್ಲ, ಇವು ಜೀವನ ಮತ್ತು ಸಾವು ನಡುವಿನ ಅತ್ಯಂತ ತೆಳುವಾದ ಕಬ್ಬಿಣದ ದಾರಿ. ಕೆಲವು ಕಡೆ ರೈಲುಗಳಲ್ಲಿ ಎಷ್ಟೊಂದು ಜನ ತುಂಬಿರುತ್ತಾರೆ ಅಂದರೆ, ಜನರು ಆಟೋದಲ್ಲಿ ಕುಳಿತಂತೆ ರೈಲಿನ ಚಾವಣಿಯ ರೂಫ್ ಮೇಲೆಯೇ ಕುಳಿತು ಬಿಡುತ್ತಾರೆ. ಇನ್ನು ಕೆಲವು ಕಡೆ ರೈಲು ಹೆಪ್ಪುಗಟ್ಟಿದ ಉಪ್ಪಿನ ಸಮುದ್ರವನ್ನು ದಾಟಿ ಹೋಗಬೇಕಾಗುತ್ತದೆ. ಮತ್ತೆ ಕೆಲವು ಕಡೆ ರೈಲಿನ ಕೆಳಗೆ ಬರೀ ಮೋಡಗಳೇ ತೇಲುತ್ತಿರುತ್ತವೆ. ನಿಮ್ಮ ಹೃದಯ ಗಟ್ಟಿಯಾಗಿದ್ದರೆ ಹಾಗೆಯೇ ನೇರವಾಗಿ ಕುಳಿತುಕೊಳ್ಳಿ, ಯಾಕಂದರೆ ಈ ವಿಡಿಯೋ ನೋಡಿ ನಿಮ್ಮ ಕೈಕಾಲು ನಡುಗುವುದು ಖಂಡಿತ. ಬನ್ನಿ ಶುರು ಮಾಡೋಣ. ಇದು ಇಂಪಾಸಿಬಲ್ ಪ್ಲೇಸಸ್, ಜಗತ್ತಿನ ಅತ್ಯಂತ ಅಪಾಯಕಾರಿ ರೈಲು ಪ್ರಯಾಣಗಳು. ಬಿಸ್ವಾ ಇಜ್ತೆಮಾ ಸ್ಪೆಷಲ್ ಟ್ರೈನ್, ಬಾಂಗ್ಲಾದೇಶ. ಮೊದಲು ತಂತ್ರಜ್ಞಾನದ ಅಪಾಯಕ್ಕಿಂತ ಜನರ ದಟ್ಟಣೆಯಿಂದಲೇ ಅಪಾಯ ತಂದೊಡ್ಡುವ ಜಾಗದಿಂದಲೇ ಶುರು ಮಾಡೋಣ. ಸಾಹಸದ ನಾಡು ಬಾಂಗ್ಲಾದೇಶಕ್ಕೆ ನಿಮಗೆ ಸುಸ್ವಾಗತ. ಪ್ರತಿ ವರ್ಷ ಜನವರಿ ಅಥವಾ ಫೆಬ್ರವರಿಯಲ್ಲಿ ಢಾಕಾದ ಹತ್ತಿರವಿರುವ ಟೋಂಗಿ ಎಂಬಲ್ಲಿ ಜಗತ್ತಿನ ಎಲ್ಲೂ ಕಾಣಸಿಗದ ಒಂದು ವಿಚಿತ್ರ ದೃಶ್ಯ ಕಂಡುಬರುತ್ತದೆ. ಅದೇ ಬಿಸ್ವಾ ಇಜ್ತೆಮಾ, ಜಗತ್ತಿನ 2ನೇ ಅತಿ ದೊಡ್ಡ ಮುಸ್ಲಿಂ ಧಾರ್ಮಿಕ ಸಮ್ಮೇಳನ. ಇಲ್ಲಿ ಸುಮಾರು 50 ಲಕ್ಷಕ್ಕೂ ಹೆಚ್ಚು ಜನ ಒಂದೇ ಕಡೆ ಸೇರುತ್ತಾರೆ. ಇವರನ್ನು ಢಾಕಾ ಮತ್ತು ಸುತ್ತಮುತ್ತಲಿನ ಜಾಗಗಳಿಂದ ಕರೆದುಕೊಂಡು ಬರಲು ಬಾಂಗ್ಲಾದೇಶ ರೈಲ್ವೆ ತನ್ನ ಶಕ್ತಿಯನ್ನೇ ಪಣಕ್ಕಿಡಬೇಕಾಗುತ್ತದೆ. ಸಾಮಾನ್ಯ ದಿನಗಳಲ್ಲೇ ಢಾಕಾದ ಲೋಕಲ್ ಟ್ರೈನ್ಗಳಲ್ಲಿ ಬಾಗಿಲಿಗೆ ಜೋತಾಡಿಕೊಂಡು ಹೋಗುವಷ್ಟು ಜನ ಇರುತ್ತಾರೆ. ಇನ್ನು ಈ ಇಜ್ತೆಮಾ ಸಮಯದಲ್ಲಿ ಕಿಕ್ಕಿರಿದ ಜನಸಂದಣಿ ಅನ್ನೋ ಪದದ ಅರ್ಥವೇ ಆಲಾಗಿಬಿಡುತ್ತದೆ. ರೈಲಿನ ಚಾವಣಿಯ ಮೇಲೆ ಸಾವಿರಾರು ಜನ, ಬಾಗಿಲುಗಳಲ್ಲಿ, ಕಿಟಕಿಗಳಲ್ಲಿ, ಕೊನೆಗೆ ಇಂಜಿನ್ ಮೇಲೆಯೂ ಬರೀ ಮನುಷ್ಯರು. ಇದು ಯಾವುದೋ ಸಿನಿಮಾದ ಕಥೆಯಲ್ಲ, ಕಣ್ಣಾರೆ ನೋಡುವ ನಿಜವಾದ ದೃಶ್ಯ. ಸಾಮಾನ್ಯವಾಗಿ ಒಂದು ಬೋಗಿಯಲ್ಲಿ 150 ರಿಂದ 200 ಜನವರಿ ಕುಳಿತುಕೊಳ್ಳಬಹುದು. ಆದರೆ ಇಜ್ತೆಮಾ ರೈಲಿನಲ್ಲಿ ಬರೋಬ್ಬರಿ 1500 ರಿಂದ 2000 ಜನರನ್ನು ತುರುಕಿ ತುಂಬಿರುತ್ತಾರೆ. ಬೋಗಿಯ ಒಳಗಡೆ ಉಸಿರಾಡುವುದು ಒಂದು ದೊಡ್ಡ ಸಾಹಸ ಎನಿಸುವಷ್ಟು ಸೆಕೆ. ಹೊರಗಡೆ ಪ್ಲಾಟ್ಫಾರ್ಮ್, ಕಾಲುದಾರಿ, ರಸ್ತೆ ಎಲ್ಲೆಲ್ಲೂ ಬರೀ ಜನವೋ ಜನ. ಇದು ಯಾಕೆ ಇಷ್ಟೊಂದು ಡೇಂಜರ್ ಅಂದರೆ, ಈ ಜನಸಂದಣಿಯ ಮುಂದೆ ಸಿಗ್ನಲ್ ಸಿಸ್ಟಮ್ ಕೆಲಸವೇ ಮಾಡುವುದಿಲ್ಲ. ಜನರ ಒತ್ತಡಕ್ಕೆ ಟ್ರೈನ್ ನಿಲ್ಲುವುದಕ್ಕೂ ಆಗುವುದಿಲ್ಲ. ಜನರು ಹಳಿಗಳ ಮೇಲೆ ಹತ್ತುತ್ತಾರೆ, ಜಾರಿ ಬೀಳುತ್ತಾರೆ, ಕೆಲವೊಮ್ಮೆ ತುಳಿತಕ್ಕೆ ಒಳಗಾಗುವ ದುರಂತಗಳು ನಡೆಯುತ್ತವೆ. ಬಾಂಗ್ಲಾದೇಶದ ರೈಲ್ವೆ ಅಧಿಕಾರಿಗಳು ಹೆಚ್ಚುವರಿ ರೈಲುಗಳನ್ನು ಓಡಿಸಿದರೂ ಪರಿಸ್ಥಿತಿ ಹೀಗೆಯೇ ಇರುತ್ತದೆ. ಅಧಿಕಾರಿಗಳು ಏನೇ ಸಮಯದ ಪಟ್ಟಿ, ಟೈಮ್ ಟೇಬಲ್ ರೆಡಿ ಮಾಡಿದರೂ ಅದನ್ನು ಕಂಟ್ರೋಲ್ ಮಾಡುವುದು ಕಾಡಿನಲ್ಲಿ ಮಳೆ ತಡೆಯುವುದಕ್ಕಿಂತ ಕಷ್ಟ. ಆದರೆ ಇಲ್ಲೊಂದು ವಿಷಯ ನಮ್ಮನ್ನು ನಿಂತು ಯೋಚಿಸುವಂತೆ ಮಾಡುತ್ತದೆ. ಈ ಜನರಿಗೆ ಅಪಾಯದ ಅರಿವಿದ್ದರೂ ಇಲ್ಲೇಕೆ ಬರುತ್ತಾರೆ? ಅವರಿಗೆ ಇದು ಬರೀ ರೈಲು ಪ್ರಯಾಣವಲ್ಲ, ಅವರ ನಂಬಿಕೆ ಮತ್ತು ಭಕ್ತಿಯ ಪಯಣ. ಬಹುಶಃ ಇದೇ ಕಾರಣಕ್ಕೆ ಜಗತ್ತಿನ ಅತ್ಯಂತ ಕಿಕ್ಕಿರಿದು ತುಂಬುವ ರೈಲು ಪ್ರಯಾಣದ ಹೆಗ್ಗಳಿಕೆ ಬಾಂಗ್ಲಾದೇಶಕ್ಕೆ ಸಿಕ್ಕಿದೆ. ಟ್ರೈನ್ ಸ್ಟ್ರೀಟ್, ವಿಯೆಟ್ನಾಂ. ಬಾಂಗ್ಲಾದೇಶದಲ್ಲಿನ ಜನಸಂದಣಿ ನಮ್ಮನ್ನು ಬೆಚ್ಚಿ ಬೀಳಿಸಿದ್ದರೆ, ಈಗ ವಿಯೆಟ್ನಾಂಗೆ ಹೋಗೋಣ. ಇಲ್ಲಿ ರಸ್ತೆ ಮತ್ತು ರೈಲ್ವೆ ಹಳಿಗಳ ನಡುವಿನ ವ್ಯತ್ಯಾಸವೇ ಇಲ್ಲದಂತಾಗಿ ಬಿಡುತ್ತದೆ. ವಿಯೆಟ್ನಾಂನ ರಾಜಧಾನಿ ಹನೋಯ್. ಇದು ಕಾಫಿ ಮತ್ತು ಫೋ ನೂಡಲ್ ಸೂಪ್ಗೆ ಬಹಳ ಪ್ರಸಿದ್ಧವಾದ ಅತ್ಯಂತ ಗಿಜಿಗಿಜಿ ಅನ್ನುವ ನಗರಿ. ಇದರ ಓಲ್ಡ್ ಕ್ವಾರ್ಟರ್ ಎಂಬ ಹಳೆಯ ಏರಿಯಾದಲ್ಲಿ ಒಂದು ಸಂಧಿ ಇದೆ. ಅದನ್ನೇ ಜನರು ಟ್ರೈನ್ ಸ್ಟ್ರೀಟ್ ಎಂದು ಕರೆಯುತ್ತಾರೆ. ಇದಕ್ಕೆ ಆ ಹೆಸರು ಬರಲು ಅಲ್ಲೇನೂ ರೈಲ್ವೆ ಮ್ಯೂಸಿಯಂ ಇಲ್ಲ, ಬದಲಿಗೆ ಜನರ ಮನೆಗಳ ಮಧ್ಯದಲ್ಲೇ ಹಾಯ್ದು ಹೋಗುವ ಸಾಕ್ಷಾತ್ ಚಲಿಸುವ ರೈಲ್ವೆ ಹಳಿ ಇದೆ. ಈ ಸಂಧಿ ಎಷ್ಟೊಂದು ಕಿರಿದಾಗಿದೆ ಎಂದರೆ, ರೈಲು ಬರುವಾಗ ಮನೆಗಳ ಗೋಡೆಗೂ ಮತ್ತು ರೈಲಿಗೂ ನಡುವೆ ಬರೀ 30 ರಿಂದ 40 ಸೆಂಟಿಮೀಟರ್ ಅಂತರವಿರುತ್ತದೆ. ಅಂದರೆ ನೀವು ಕೈ ಚಾಚಿದರೆ ಸಿಗುವಷ್ಟು ಹತ್ತಿರ. ಇಷ್ಟೇ ಅಲ್ಲ, ಈ ಸಣ್ಣ ಗಲ್ಲಿಯಲ್ಲೇ ಕೆಫೆಗಳಿವೆ, ರೆಸ್ಟೋರೆಂಟ್ಗಳಿವೆ. ಜನರು ಹೊರಗೆ ಕುರ್ಚಿಗಳನ್ನು ಹಾಕಿಕೊಂಡು ಟೀ ಕಾಫಿ ಕುಡಿಯುತ್ತಾ ಕುಳಿತಿರುತ್ತಾರೆ. ಪ್ರವಾಸಿಗರು ಟ್ರೈನ್ ಬರುವುದನ್ನೇ ಕಾಯುತ್ತಾ ನಿಂತು ಫೋಟೋಗಳನ್ನು ಕ್ಲಿಕ್ಕಿಸಿಕೊಳ್ಳುತ್ತಾರೆ. ಇದೇನೋ ದೊಡ್ಡ ತಮಾಷೆಯ ಪ್ರದರ್ಶನ ಎನ್ನುವಂತೆ. ದಿನದಲ್ಲಿ ಹಲವು ಬಾರಿ ಇಲ್ಲಿ ರೈಲು ಹಾಯ್ದು ಹೋಗುತ್ತದೆ. ರೈಲಿನ ಹಾರನ್ ಸದ್ದು ಕೇಳುತ್ತಿದ್ದಂತೆ ಕೆಲವೇ ಸೆಕೆಂಡುಗಳಲ್ಲಿ ಅಂಗಡಿಯವರು ತಮ್ಮ ಸಾಮಾನುಗಳನ್ನು ಒಳಗೆಳೆದುಕೊಳ್ಳಬೇಕು, ಜನರು ಹಿಂದೆ ಸರಿಯಬೇಕು, ಕುರ್ಚಿಗಳನ್ನು ಮುಚ್ಚಿಡಬೇಕು. ನೋಡುತ್ತಿದ್ದಂತೆಯೇ ಬೃಹತ್ ರೈಲು 2-3 ಬೋಗಿಗಳೊಂದಿಗೆ ತೀರಾ ಪಕ್ಕದಲ್ಲೇ ಅಂತ ಹಾದು ಮಾಯವಾಗಿ ಬಿಡುತ್ತದೆ. 2019ರಲ್ಲಿ ಸುರಕ್ಷತೆಯ ಕಾರಣಕ್ಕೆ ವಿಯೆಟ್ನಾಂ ಸರ್ಕಾರ ಇದನ್ನು ಬಂದ್ ಮಾಡಲು ಪ್ರಯತ್ನಿಸಿತ್ತು. ಏಕೆಂದರೆ ಜನರು ಸೆಲ್ಫಿ ತಗೊಳ್ಳೋ ಭರದಲ್ಲಿ ಹಳಿಗಳ ಮೇಲೆಯೇ ನಿಂತು ಬಿಡುತ್ತಿದ್ದರು. ಆದರೆ ಈ ಜಾಗ ಜಗತ್ತಿನಾದ್ಯಂತ ಎಷ್ಟು ಫೇಮಸ್ ಆಗಿ ಬಿಟ್ಟಿತ್ತೆಂದರೆ, ಸಾರ್ವಜನಿಕರ ಒತ್ತಡದಿಂದಾಗಿ ಇದನ್ನು ಮತ್ತೆ ಭಾಗಶಃ ತೆರೆಯಬೇಕಾಯಿತು. ಇದು ಬರೀ ಪ್ರವಾಸೋದ್ಯಮವಲ್ಲ, ಹನೋಯ್ ನಗರದ ಜೀವಂತ ಆತ್ಮ. ಇಲ್ಲಿ ಅಪಾಯ ಮತ್ತು ಜೀವನ ಎರಡೂ ಒಟ್ಟಿಗೆ ಕುಳಿತು ಕಾಫಿ ಕುಡಿಯುತ್ತವೆ. ಲೇಕ್ ಬರ್ಲಿನ್ಸ್ಕೊಯೆ ಸಾಲ್ಟ್ ಟ್ರೈನ್, ರಷ್ಯಾ. ಸೈಬೀರಿಯಾ ಎಂಬ ಹೆಸರು ಕೇಳಿದ ತಕ್ಷಣ ನೆನಪಿಗೆ ಬರುವುದು ಹಿಮದಿಂದ ಆವೃತವಾದ ಭಣಭಣ ಅನ್ನುವ ವಾತಾವರಣ, ಮೈಮನ ಕೊರೆಯುವ ಮೌನ.
ಆದರೆ ರಷ್ಯಾದ ಆಲ್ಟೈ ಪ್ರದೇಶದಲ್ಲಿ ಲೇಕ್ ಬರ್ಲಿನ್ಸ್ಕೋಯೆ ಎಂಬ ಜಾಗವಿದೆ. ಇದು ಸಂಪೂರ್ಣವಾಗಿ ಬೇರೆಯದೇ ಪ್ರಪಂಚ. ಇದೊಂದು ವಿಚಿತ್ರ ಉಪ್ಪಿನ ಸರೋವರ. ಇಲ್ಲಿ ಎಷ್ಟು ಉಪ್ಪಿನಂಶ ಇದೆ ಎಂದರೆ ಇದರಲ್ಲಿರುವ ಬ್ಯಾಕ್ಟೀರಿಯಾ ಮತ್ತು ಆಲ್ಗೆಗಳಿಂದಾಗಿ ಸರೋವರದ ನೀರು ಕಾಲಕಾಲಕ್ಕೆ ಬಣ್ಣ ಬದಲಾಯಿಸುತ್ತಿರುತ್ತದೆ. ಗುಲಾಬಿ, ಕೆಂಪು, ಕಿತ್ತಳೆ. ಫೋಟೋ ನೋಡಿದರೆ ಯಾರಾದರೂ ಇದು ಫೋಟೋಶಾಪ್ ಇರಬೇಕು ಅಂದುಕೊಳ್ಳುತ್ತಾರೆ. ಆದರೆ ಅಲ್ಲ, ಇದು 100% ನಿಜ. ಈ ಸುಂದರ ಗುಲಾಬಿ ಬಣ್ಣದ ಸರೋವರದ ಮಧ್ಯದಲ್ಲೇ ಸಾಗುವ ಒಂದು ತೆಳುವಾದ ರೈಲ್ವೆ ಹಳಿ ಇದೆ. ಹಾಯ್ದು ಹೋಗುತ್ತದೆ. ಈ ಹಳಿಯನ್ನು ಉಪ್ಪನ್ನು ಹೊರತೆಗೆಯಲು ನಿರ್ಮಿಸಲಾಗಿತ್ತು. ಇದೊಂದು ಇಂಡಸ್ಟ್ರಿಯಲ್ ಪರಂಪರಾಗತ ರೈಲು ಮಾರ್ಗ. ರೈಲುಗಳು ಈ ಸರೋವರದ ನೀರಿನ ಒಳಗಡೆಯಿಂದಲೇ ಸಾಗುತ್ತವೆ. ಅಂದರೆ ನಿಜವಾಗಿಯೂ ನೀರ ಮಧ್ಯದಲ್ಲೇ ಬೃಹತ್ ಪ್ರಮಾಣದ ಉಪ್ಪನ್ನು ಹೊತ್ತುಕೊಂಡು ಹೊರಡುತ್ತವೆ. ಇದು ಯಾಕೆ ಅಪಾಯಕಾರಿ ಎಂದರೆ ಉಪ್ಪು ನೀರು ಕಬ್ಬಿಣದ ಲೋಹವನ್ನೇ ತಿಂದು ಹಾಕುತ್ತದೆ. ರೈಲ್ವೆ ಹಳಿಗಳ ಮೇಲೆಲ್ಲ ಉಪ್ಪು ಹೆಪ್ಪುಗಟ್ಟಿರುತ್ತದೆ. ತುಕ್ಕು ಹಿಡಿಯುವುದು ಎಷ್ಟು ಜಾಸ್ತಿ ಅಂದರೆ ಹಳಿಗಳನ್ನು ಪದೇ ಪದೇ ರಿಪೇರಿ ಮಾಡುತ್ತಲೇ ಇರಬೇಕು. ಈ ರೈಲು ಮಾರ್ಗ ಎಷ್ಟೊಂದು ಹಳೆಯದಾಗಿದೆ ಎಂದರೆ ಇದನ್ನು ಮ್ಯೂಸಿಯಂನಲ್ಲಿ ಇಡಬೇಕಾದ ವಸ್ತು ಎಂದರೆ ತಪ್ಪಾಗಲಿಕ್ಕಿಲ್ಲ. ಆದರೂ ಇದು ಇಂದಿಗೂ ಸಕ್ರಿಯವಾಗಿ ಓಡುತ್ತಿದೆ. ಒಂದು ವೇಳೆ ನೀರಿನ ಮಧ್ಯದಲ್ಲಿದ್ದಾಗ ಟ್ರೈನ್ ಚಕ್ರ ಅಥವಾ ಹಳಿಯಲ್ಲಿ ಏನಾದರೂ ತೊಂದರೆ ಆದರೆ ಅಲ್ಲಿ ಯಾವುದೇ ವರ್ಕ್ಶಾಪ್ ಇರುವುದಿಲ್ಲ. ತಕ್ಷಣಕ್ಕೆ ಯಾವ ನೆರವು ಸಿಗುವುದಿಲ್ಲ. ಬರೀ ನೀವು, ನಿಮ್ಮ ಟ್ರೈನ್ ಮತ್ತು ಆ ವಿಚಿತ್ರವಾದ ಗುಲಾಬಿ ಬಣ್ಣದ ಮೌನ. ಪ್ರವಾಸಿಗರಿಗೆ ಇದೊಂದು ನಂಬಲಾಗದ ಅನುಭವ. ಯಾವುದೋ ಬೇರೆ ಗ್ರಹಕ್ಕೆ ಬಂದಂತೆ ಭಾಸವಾಗುತ್ತದೆ. ಆದರೆ ಇಲ್ಲಿ ಕೆಲಸ ಮಾಡುವ ಜನರಿಗೆ ಇದು ಪ್ರತಿದಿನದ ಸವಾಲು. ನಿಸರ್ಗದ ವಿರುದ್ಧ, ಭೌತಶಾಸ್ತ್ರದ, ಫಿಸಿಕ್ಸ್ ವಿರುದ್ಧ ಮತ್ತು ಈ ತುಕ್ಕು ಹಿಡಿಯುವ ಪ್ರಕ್ರಿಯೆಯ ವಿರುದ್ಧ. FCAB ರೈಲ್ವೆ, ಚಿಲಿ, ಬಾಲಿವಿಯಾ, ರಷ್ಯಾದ ಆ ಗುಲಾಬಿ ಸರೋವರ ನಮ್ಮನ್ನು ಆಶ್ಚರ್ಯಗೊಳಿಸಿದ್ದರೆ ಈಗ ದಕ್ಷಿಣ ಅಮೆರಿಕಾಗೆ ಹೋಗೋಣ. ಇಲ್ಲಿ ಟ್ರೈನ್ ನಿಜವಾಗಿಯೂ ಮೋಡಗಳ ಮೇಲೆಯೇ ತೇಲುತ್ತಾ ಸಾಗುತ್ತದೆ. ಚಿಲಿ ದೇಶದ ಆಂಟೋಫಾಗಾಸ್ಟಾ ಎಂಬ ನಗರ. ಇಲ್ಲಿಂದಲೇ ಶುರುವಾಗುತ್ತದೆ FCAB ರೈಲ್ವೆ, ಅಂದರೆ ಫೆರೋಕ್ಯಾರಿಲ್ ಡಿ ಆಂಟೋಫಾಗಾಸ್ಟಾ ಎ ಬೊಲಿವಿಯಾ. ಇದೊಂದು ಮಾಲು ಸಾಗಣೆಯ ಸ್ಲೀಪರ್ ಗೂಡ್ಸ್ ರೈಲು ಮಾರ್ಗ. ಇದು ಚಿಲಿ ದೇಶದ ಸಮುದ್ರ ಬಂದರನ್ನು ಬಾಲಿವಿಯಾ ದೇಶದ ಗಣಿಗಾರಿಕೆ ಪ್ರದೇಶಗಳಿಗೆ ಜೋಡಿಸುತ್ತದೆ. ಕೇಳಲು ಬಹಳ ಸರಳ ಅನಿಸಬಹುದು, ಆದರೆ ನಿಜಕ್ಕೂ ಹಾಗಿಲ್ಲ. ಈ ರೈಲು ಮಾರ್ಗ ಜಗತ್ತಿನ ಅತ್ಯಂತ ಒಣ ಪ್ರದೇಶವಾದ ಅಟಕಾಮಾ ಮರುಭೂಮಿ ಅಟಕಾಮಾ ಡೆಸರ್ಟ್ ಮುಖಾಂತರ ಹಾದು ಹೋಗುತ್ತದೆ. ಆಮೇಲೆ ಮೆಲ್ಲಗೆ ಆಂಡೀಸ್ ಪರ್ವತಗಳನ್ನು ಹತ್ತುತ್ತಾ ಬರೋಬ್ಬರಿ 4000 ಮೀಟರ್ಗಿಂತಲೂ ಹೆಚ್ಚಿನ ಎತ್ತರವನ್ನು ತಲುಪುತ್ತದೆ. ಅಂದರೆ ಸುಮಾರು ಮೌಂಟ್ ಎವರೆಸ್ಟ್ನ ಬೇಸ್ ಕ್ಯಾಂಪ್ನಷ್ಟೇ ಎತ್ತರ. ಈ ಎತ್ತರಕ್ಕೆ ಹೋದಂತೆ ಆಮ್ಲಜನಕದ ಆಕ್ಸಿಜನ್ ಪ್ರಮಾಣ ಎಷ್ಟೊಂದು ಕಡಿಮೆಯಾಗುತ್ತದೆ ಎಂದರೆ ಮನುಷ್ಯರಿಗೆ ತಲೆಸುತ್ತು, ವಾಂತಿ, ತಲೆನೋವಿನಂತಹ ತೊಂದರೆಗಳು ಬರಲು ಶುರುವಾಗುತ್ತವೆ. ಆದರೆ ಇಲ್ಲಿಯ ರೈಲು ಚಾಲಕರಿಗೆ ಮತ್ತು ಕೆಲಸಗಾರರಿಗೆ ಇದು ಪ್ರತಿದಿನದ ಮಾಮೂಲಿ ಕೆಲಸ. ಹಳಿಯ ಕೆಳಗೆ ಹೆಪ್ಪುಗಟ್ಟಿದ ಹಿಮ, ಅಗ್ನಿಪರ್ವತಗಳಿಂದ ರೂಪುಗೊಂಡ ಬಂಡೆಗಳು, ಅಲ್ಲಲ್ಲಿ ನೆಲದಿಂದ ಹೊರಬರುವ ವಿಷಕಾರಿ ಅನಿಲಗಳು. ಹೊರಗಿನ ತಾಪಮಾನ -20 ಡಿಗ್ರಿ ಸೆಲ್ಸಿಯಸ್, -20 ಹಂಸಪಾದ (ಸಿ) ತಲುಪಿದರೆ ಗಂಟೆಗೆ 100 ಮೀ ವೇಗದಲ್ಲಿ ಬೀಸುವ ಭೋರ್ಗರೆಯುವ ಗಾಳಿ. ಆದರೂ ಈ ಟ್ರೈನ್ ಓಡುತ್ತಲೇ ಇರುತ್ತದೆ. ಏಕೆ ಗೊತ್ತಾ? ಬಾಲಿವಿಯಾ ಸುತ್ತಲೂ ಭೂಮಿಯಿಂದಲೇ ಆವೃತವಾದ ಲ್ಯಾಂಡ್ಲಾಕ್ ದೇಶ. ಅದಕ್ಕೆ ಸಮುದ್ರವನ್ನು ತಲುಪಲು ಇರುವ ಅತ್ಯಂತ ಮುಖ್ಯವಾದ ದಾರಿ ಎಂದರೆ ಇದೊಂದೇ. ಇದು ಬರೀ ರೈಲ್ವೆ ಲೈನ್ ಅಲ್ಲ, ಆ ದೇಶದ ಜೀವನಾಡಿ. ಡೆತ್ ರೈಲ್ವೆ, ಸಾವುಗಳ ಹಳಿ, ಮ್ಯಾನ್ಮಾರ್, ಥೈಲ್ಯಾಂಡ್. 1943 ಅದು ಎರಡನೇ ಮಹಾಯುದ್ಧದ ಸಮಯ. ಜಪಾನಿ ಸೈನ್ಯಕ್ಕೆ ಥೈಲ್ಯಾಂಡ್ನಿಂದ ಬರ್ಮಾ, ಇಂದಿನ ಮ್ಯಾನ್ಮಾರ್ ದೇಶಕ್ಕೆ ಸೇನಾ ಸಾಮಗ್ರಿಗಳನ್ನು ಸುಲಭವಾಗಿ ಸರಬರಾಜು ಮಾಡಲು ಒಂದು ರೈಲ್ವೆ ಲೈನ್ ಬೇಕಾಗಿತ್ತು. ಹೀಗೆ ನಿರ್ಮಾಣವಾಗಿದ್ದೇ 415 ಕಿಲೋಮೀಟರ್ ಉದ್ದದ ರೈಲು ಮಾರ್ಗ. ಅದನ್ನು ಬರೀ 16 ತಿಂಗಳುಗಳಲ್ಲಿ ಕಟ್ಟಿ ಮುಗಿಸಲಾಯಿತು. ಆದರೆ ಹೇಗೆ ಗೊತ್ತಾ? ಸಾವಿರಾರು ಅಮಾಯಕರ ಪ್ರಾಣದ ಬೆಲೆಯ ಮೇಲೆ. ಸುಮಾರು 3 ಲಕ್ಷಕ್ಕೂ ಹೆಚ್ಚು ಯುದ್ಧ ಕೈದಿಗಳನ್ನು ಮತ್ತು ಏಷ್ಯಾದ ಕೂಲಿ ಕಾರ್ಮಿಕರನ್ನು ಬಲವಂತವಾಗಿ ಈ ಕೆಲಸಕ್ಕೆ ಬಳಸಿಕೊಳ್ಳಲಾಯಿತು. ಅಲ್ಲಿಯ ಪರಿಸ್ಥಿತಿ ಎಷ್ಟೊಂದು ಭೀಕರವಾಗಿತ್ತು ಎಂದರೆ ಅವರಿಗೆ ಸರಿಯಾಗಿ ಊಟವೂ ಸಿಗುತ್ತಿರಲಿಲ್ಲ, ಔಷಧಿಯೂ ಇರಲಿಲ್ಲ. ಮೇಲಾಗಿ ಸೈನಿಕರ ಅಮಾನವೀಯ ಹಿಂಸೆ. ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನ ಈ ರೈಲ್ವೆ ಮಾರ್ಗವನ್ನು ನಿರ್ಮಿಸುವಾಗ ತಮ್ಮ ಪ್ರಾಣವನ್ನೇ ತೆತ್ತರು. ಅದಕ್ಕಾಗಿಯೇ ಇದಕ್ಕೆ ಡೆತ್ ರೈಲ್ವೆ, ಸಾವಿನ ರೈಲು ಮಾರ್ಗ ಎಂದು ಹೆಸರು ಬಿತ್ತು. ಇಂದಿಗೂ ಇದರ ಒಂದು ಭಾಗ ಸಕ್ರಿಯವಾಗಿದೆ, ವಿಶೇಷವಾಗಿ ಥೈಲ್ಯಾಂಡ್ನ ಭಾಗದಲ್ಲಿ. ಇಲ್ಲಿನ ಅತ್ಯಂತ ಅಪಾಯಕಾರಿ ಭಾಗ ಎಂದರೆ ವಾಂಪೋ ವಯಾಡಕ್ಟ್. ಇದೊಂದು ಕಡಿದಾದ ಬಂಡೆಗೆ ಅಂಟಿಕೊಂಡಂತಿರುವ ಮರದ ಸೇತುವೆ. ಕೆಳಗೆ ಭೋರ್ಗರೆದು ಹರಿಯುವ ನದಿ. ಟ್ರೈನ್ ಈ ಸೇತುವೆಯ ಮೇಲೆ ಹಾದು ಹೋಗುವಾಗ ಕೆಳಗೆ 100 ಅಡಿ ಆಳದ ಭಯಾನಕ ಪ್ರಪಾತ ಕಾಣಿಸುತ್ತದೆ. ಹಳಿಯ ಶಬ್ದ ಕೇಳಿದರೆ ಆ ಹಳೆಯ ಮರದ ಸೇತುವೆ ಇನ್ನೇನು ಕ್ಷಣಾರ್ಧದಲ್ಲಿ ಮುರಿದು ಬೀಳುತ್ತೇನೋ ಅನ್ನಿಸುವಷ್ಟು ಭಯವಾಗುತ್ತದೆ. ಇದು ಬರೀ ಒಂದು ಪ್ರಯಾಣವಲ್ಲ, ಇದೊಂದು ಕಹಿ ನೆನಪು. ಈ ಹಳಿಯಲ್ಲಿ ಹಾದು ಹೋಗುವ ಪ್ರತಿಯೊಂದು ರೈಲು ಈ ಹಳಿಯನ್ನು ಕಟ್ಟುತ್ತಾ ತಾವೇ ಇತಿಹಾಸವಾಗಿ ಹೋದ ಆ ಅಮಾಯಕರ ಕಥೆಯನ್ನು ಹೇಳುತ್ತದೆ. ಸದರ್ನ್ ಕಸಿಂಜಿಯಾಂಗ್ ರೈಲ್ವೆ, ಚೀನಾ. ಕಸಿಂಜಿಯಾಂಗ್ ಇದು ಚೀನಾದ ಅತ್ಯಂತ ದೊಡ್ಡ ಪ್ರಾಂತ್ಯ. ತಕ್ಲಾಮಕನ್ ಮರುಭೂಮಿ ಇರುವ ಜಾಗ. ತಕ್ಲಾಮಕನ್ ಎಂದರೆ ಜನಶೂನ್ಯ ಪ್ರದೇಶದ ಇನ್ನೊಂದು ಹೆಸರು. ಅಂದರೆ ಒಳಗೆ ಹೋದವರು ಜೀವಂತವಾಗಿ ವಾಪಸ್ ಬರುವುದಿಲ್ಲ ಎಂದರ್ಥ.
ಇಲ್ಲಿರುವ ಸದರ್ನ್ ಕಸಿಂಜಿಯಾಂಗ್ ರೈಲ್ವೆ ಎಂಜಿನಿಯರಿಂಗ್ ಕ್ಷೇತ್ರದ ಒಂದು ಅದ್ಭುತ ಪವಾಡ. ಈ ಲೈನ್ ತುರ್ಪಾನ್ನಿಂದ ಕಾಶ್ಗರ್ವರೆಗೆ ಸುಮಾರು 1500 ಕಿಲೋಮೀಟರ್ ಹಾದು ಹೋಗುತ್ತದೆ. ಆದರೆ ದಾರಿಯಲ್ಲಿ ಎದುರಾಗುವುದು ತಕ್ಲಾಮಕನ್ ಮರುಭೂಮಿಯ ಕಠಿಣ ವಾತಾವರಣ. ಇಲ್ಲಿ 100 ಮೀಟರ್ ಎತ್ತರದ ಬೃಹತ್ ಮರಳಿನ ದಿಬ್ಬಗಳಿವೆ. ತಾಪಮಾನ ಬೇಸಿಗೆಯಲ್ಲಿ ಸಂಕಲನ 45 ಡಿಗ್ರಿ ಸೆಲ್ಸಿಯಸ್ ತಲುಪಿದರೆ ಚಳಿಗಾಲದಲ್ಲಿ -30 ಡಿಗ್ರಿ ಸೆಲ್ಸಿಯಸ್ಗೆ ಕುಸಿಯುತ್ತದೆ. ಅಂದರೆ ಬರೋಬ್ಬರಿ 75 ಡಿಗ್ರಿಯಷ್ಟು ವ್ಯತ್ಯಾಸ. ಈ ಮರುಭೂಮಿಯಲ್ಲಿ ಗಾಳಿ ಎಷ್ಟು ವೇಗವಾಗಿ ಬೀಸುತ್ತದೆ ಎಂದರೆ ಒಂದೇ ರಾತ್ರಿಯಲ್ಲಿ ರೈಲ್ವೆ ಹಳಿಗಳ ಮೇಲೆ ಮರಳಿನ ದೊಡ್ಡ ಪದರವೇ ಮುಚ್ಚಿ ಹೋಗುತ್ತದೆ. ಚೀನಾ ಸರ್ಕಾರ ಇದಕ್ಕಾಗಿ ವಿಶೇಷವಾದ ಹುಲ್ಲಿನ ಗೋಡೆಗಳನ್ನು, ಸ್ಟ್ರಾ ಬ್ಯಾರಿಯರ್ಸ್ ಮತ್ತು ಗಾಳಿ ತಡೆಯುವ ತಡೆಗೋಡೆಗಳನ್ನು ನಿರ್ಮಿಸಿದೆ. ಆದರೆ ಪ್ರಕೃತಿಯ ಮುಂದೆ ಇವು ಕೂಡ ಕೆಲವೊಮ್ಮೆ ವಿಫಲವಾಗುತ್ತವೆ. ಇದಾದ ನಂತರ ಶುರುವಾಗುತ್ತದೆ ಎತ್ತರದ ಆಟ. ಈ ಲೈನ್ ಪಾಮೀರ್ ಪ್ರಸ್ಥಭೂಮಿಯ ಕಡೆಗೆ ತಿರುಗಿದಾಗ 3000 ಮೀಟರ್ಗೂ ಹೆಚ್ಚಿನ ಎತ್ತರಕ್ಕೆ ತಲುಪುತ್ತದೆ. ಇಲ್ಲಿ ನೆಲದ ಕೆಳಗೆ ಹೆಪ್ಪುಗಟ್ಟಿರುವ ಹಿಮ ಪರ್ಮಫ್ರಾಸ್ಟ್ ಕರಗಲು ಶುರುವಾಗಿ ಹಳಿಗಳು ಮೆಲ್ಲಗೆ ಕುಸಿಯತೊಡಗುತ್ತವೆ. ಎಂಜಿನಿಯರ್ಗಳು ಇದನ್ನು ಪದೇ ಪದೇ ಸರಿಪಡಿಸುತ್ತಲೇ ಇರಬೇಕು. ಕಾಶ್ಗರ್ ಹತ್ತಿರ ಈ ರೈಲು ಮಾರ್ಗ ಅಫ್ಘಾನಿಸ್ತಾನ, ಪಾಕಿಸ್ತಾನ ಮತ್ತು ತಜಿಕಿಸ್ತಾನದ ಗಡಿಗಳ ತೀರಾ ಹತ್ತಿರದಿಂದ ಹಾದು ಹೋಗುತ್ತದೆ. ಅತ್ಯಂತ ಸೂಕ್ಷ್ಮವಾದ, ದೂರದ ಪ್ರದೇಶವಾಗಿದ್ದರೂ ಇಲ್ಲಿ ಟ್ರೈನ್ ಓಡುತ್ತಲೇ ಇರುತ್ತದೆ. ಏಕೆಂದರೆ ಕಸಿಂಜಿಯಾಂಗ್ ಪ್ರಾಂತ್ಯವನ್ನು ಚೀನಾದ ಇತರ ಭಾಗಗಳೊಂದಿಗೆ ಜೋಡಿಸುವುದು ಅವರಿಗೆ ಅತ್ಯಂತ ಅಗತ್ಯ. ಇದು ಬರೀ ರೈಲ್ವೆ ಲೈನ್ ಅಲ್ಲ, ಒಂದು ಆಯಕಟ್ಟಿನ ಮಿಲಿಟರಿ ಮತ್ತು ರಾಜಕೀಯ ಅಗತ್ಯ. ಟ್ರೈನ್ ಟು ದಿ ಕ್ಲೌಡ್ಸ್, ಅರ್ಜೆಂಟೀನಾ. ಚೀನಾದ ಮರುಭೂಮಿ ನಮಗೆ ಸವಾಲು ಒಡ್ಡಿದ್ದರೆ ಈಗ ದಕ್ಷಿಣ ಅಮೆರಿಕಾಗೆ ಹೋಗೋಣ. ಅಲ್ಲಿ ಒಂದು ಟ್ರೈನ್ ಇದೆ. ಅದರ ಗಮ್ಯಸ್ಥಾನ ಯಾವುದೋ ಊರಲ್ಲ, ಬದಲಿಗೆ ಸಾಕ್ಷಾತ್ ಆಕಾಶ. ಅರ್ಜೆಂಟೀನಾದ ಸಾಲ್ಟಾ ಎನ್ನುವುದು ಅತ್ಯಂತ ಸುಂದರವಾದ ಗುಡ್ಡಗಾಡು ನಗರ. ಇಲ್ಲಿಂದಲೇ ಶುರುವಾಗುತ್ತದೆ ಟ್ರೈನ್ ಟು ದಿ ಕ್ಲೌಡ್ಸ್, ಟ್ರೆನಾ ಲ್ಯಾಸ್ ನ್ಯೂಬ್ಸ್, ಮೋಡಗಳ ಕಡೆಗೆ ಸಾಗುವ ರೈಲು. ಈ ರೈಲ್ವೆ ಲೈನ್ ಅನ್ನು 1948ರಲ್ಲಿ ನಿರ್ಮಿಸಲಾಯಿತು. ಆದರೆ ಅಲ್ಲಿನ ಎಂಜಿನಿಯರ್ಗಳು ಮಾಡಿದ ಸಾಧನೆ ಇದೆಯಲ್ಲ, ಅದು ನಿಜಕ್ಕೂ ಯಾವುದೇ ಪವಾಡಕ್ಕಿಂತ ಕಮ್ಮಿ ಇಲ್ಲ. ಯಾವುದೇ ಸುರಂಗ, ಟನಲ್ ಅಥವಾ ವಿಶೇಷ ರ್ಯಾಕ್ ಸಿಸ್ಟಮ್ ಇಲ್ಲದೆಯೇ ಬರೀ ಜಿಗ್ಜಾಗ್ ಮತ್ತು ಬಳುಕುವ ತಿರುವುಗಳ ಹಳಿಗಳ ಮೂಲಕವೇ ಅವರು ರೈಲನ್ನು ಬರೋಬ್ಬರಿ 4220 ಮೀಟರ್ ಎತ್ತರಕ್ಕೆ ಕೊಂಡೊಯ್ದು ನಿಲ್ಲಿಸಿದ್ದಾರೆ. ಈ ಎತ್ತರದಲ್ಲಿ ಆಮ್ಲಜನಕದ ಆಕ್ಸಿಜನ್ ಪ್ರಮಾಣ ಬರೀ 60% ಮಾತ್ರ ಇರುತ್ತದೆ. ಅದಕ್ಕಾಗಿಯೇ ಪ್ರಯಾಣಿಕರಿಗೆ ಮುಂಜಾಗ್ರತೆಯಾಗಿ ಆಕ್ಸಿಜನ್ ಸಿಲಿಂಡರ್ಗಳನ್ನು ನೀಡಲಾಗುತ್ತದೆ. ರೈಲಿನ ಸಿಬ್ಬಂದಿ ಪ್ರತಿಯೊಬ್ಬರ ಆರೋಗ್ಯದ ಮೇಲೆಯೂ ಸದಾ ನಿಗಾ ವಹಿಸಿರುತ್ತಾರೆ. ಏಕೆಂದರೆ ಇಲ್ಲಿ ಉಸಿರಾಡುವುದು ಕೂಡ ಅಷ್ಟು ಸುಲಭದ ಮಾತಲ್ಲ. ಇಲ್ಲಿನ ಅತ್ಯಂತ ಭೀಕರ ಹಾಗೂ ಅಪಾಯಕಾರಿ ಭಾಗವೆಂದರೆ ಲಾ ಪೋಲ್ವರಿಲ್ಲಾ ವಯಾಡಕ್ಟ್. ಇದೊಂದು ಒಣಹಳ್ಳದ ಮೇಲೆ 63 ಮೀಟರ್ ಎತ್ತರದಲ್ಲಿ ನಿರ್ಮಿಸಲಾದ ಬೃಹತ್ ಸೇತುವೆ. ರೈಲು ಇಲ್ಲಿ ಹಾದು ಹೋಗುವಾಗ ಕೆಳಗೆ ಬರೀ ಕಲ್ಲು ಬಂಡೆಗಳು, ಮೇಲೆ ಸಾಕ್ಷಾತ್ ತೆರೆದ ಆಕಾಶ. ಇಲ್ಲಿ ರೈಲಿನ ವೇಗ ಗಂಟೆಗೆ ಬರೀ 15 ಕಿಲೋಮೀಟರ್ ಮಾತ್ರ. ಆದರೆ ಆ ಕ್ಷಣದಲ್ಲಿ ಸಮಯವೇ ನಿಂತು ಹೋದಂತೆ ಭಾಸವಾಗುತ್ತದೆ. ಕೆಲವು ಪ್ರಯಾಣಿಕರು ಭಯದಿಂದ ತಲೆಸುತ್ತಿ ಬಿದ್ದರೆ, ಇನ್ನು ಕೆಲವರು ನಡುಗಿ ಹೋಗುತ್ತಾರೆ. ಮತ್ತೆ ಕೆಲವರು ಆ ಅಪರೂಪದ ಸೌಂದರ್ಯದಲ್ಲಿ ತಮ್ಮನ್ನೇ ತಾವು ಮರೆಯುತ್ತಾರೆ. ಇದು ಬರೀ ಪ್ರಯಾಣವಲ್ಲ, ಇದೊಂದು ಅದ್ಭುತ ಅನುಭವ. ಮೋಡಗಳ ಹತ್ತಿರ, ಬೆಟ್ಟಗಳ ಮಧ್ಯೆ ಮನುಷ್ಯ ಪ್ರಕೃತಿಯನ್ನು ತೀರಾ ಹತ್ತಿರದಿಂದ ಅನುಭವಿಸುವ ಕ್ಷಣವಿದು. ಸ್ನೇಹಿತರೆ, ಇವು ಜಗತ್ತಿನ 7 ಅತ್ಯಂತ ಅಪಾಯಕಾರಿ ಮತ್ತು ವಿಚಿತ್ರವಾದ ರೈಲು ಪ್ರಯಾಣಗಳು. ಕೆಲವೆಡೆ ಕಿಕ್ಕಿರಿದ ಜನಸಂದಣಿಯ ಭಯ, ಇನ್ನು ಕೆಲವೆಡೆ ಕಿರಿದಾದ ಸಂದಿಯಲ್ಲಿ ಓಡುವ ರೈಲು, ಮತ್ತೊಂದೆಡೆ ಗುಲಾಬಿ ಬಣ್ಣದ ಉಪ್ಪಿನ ಸರೋವರ, ಇನ್ನೊಂದೆಡೆ ಮೋಡಗಳ ಮೇಲೆಯೇ ತೇಲುವ ರೋಮಾಂಚನಕಾರಿ ಪಯಣ. ಈ ಎಲ್ಲದರಲ್ಲೂ ಒಂದು ವಿಷಯ ಮಾತ್ರ ಸಮಾನವಾಗಿದೆ, ಅದುವೇ ಮಾನವನ ಧೈರ್ಯ ಮತ್ತು ಸಾಹಸ ಮನೋಭಾವ. ಬಾಂಗ್ಲಾದೇಶದ ದಟ್ಟಣೆಯ ಮಧ್ಯೆ ಪ್ರಯಾಣಿಸುವುದಿರಲಿ ಅಥವಾ ಬೊಲಿವಿಯಾವನ್ನು ಜಗತ್ತಿಗೆ ಜೋಡಿಸಲು 4000 ಮೀಟರ್ ಎತ್ತರದಲ್ಲಿ ಹಳಿ ಹಾಕುವುದಿರಲಿ, ಮನುಷ್ಯ ಸವಾಲುಗಳಿಂದ ಓಡಿ ಹೋಗುವುದನ್ನು ಕಲಿಯಲಿಲ್ಲ, ಬದಲಿಗೆ ಸವಾಲುಗಳನ್ನೇ ಹಾದಿಯನ್ನಾಗಿ ಮಾಡಿಕೊಳ್ಳುವುದನ್ನು ಕಲಿತಿದ್ದಾನೆ. ಈಗ ನೀವೇ ಹೇಳಿ, ಈ 7 ರೈಲು ಪ್ರಯಾಣಗಳಲ್ಲಿ ಯಾವುದಾದರೂ ಒಂದರಲ್ಲಿ ಪ್ರಯಾಣಿಸುವ ಅವಕಾಶ ಸಿಕ್ಕರೆ ನೀವು ಯಾವುದನ್ನು ಆಯ್ಕೆ ಮಾಡುತ್ತೀರಾ? ಕಾಮೆಂಟ್ನಲ್ಲಿ ತಪ್ಪದೇ ತಿಳಿಸಿ.